ಹಲವಾರು ದಾನಗಳನ್ನ ಮಾಡಿರೋದನ್ನ ನೋಡಿದ್ದೀವಿ. ಆದರೆ ಇಲ್ಲೊಬ್ರು ಕಲಿಯುಗದ ಕರ್ಣ ಅಂತಾನೆ ಹೆಸರು ಮಾಡಿರುವಂತಹ ದಾನಿಗಳು ನಮ್ಮ ಜೊತೆ ಇದ್ದಾರೆ. ಈಗ ನಿಮ್ಮ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಏನು ಇಲ್ಲಿ ನೂರಾರು ಜೈನ ಪಂಡಿತರಿಗೆ ದಾನದ ರೂಪದಲ್ಲಿ ಈಗಾಗಲೇ ದಾನವನ್ನ ನೀಡುತ್ತಿರುವಂಥದ್ದು. ಅದೇ ರೀತಿಯಾಗಿ ಬೆಳ್ಳಿ, ಬಂಗಾರ, ಅದೇ ರೀತಿ ನಗದು ಹಣವನ್ನ ನೀಡಿ ಇಲ್ಲಿಯ ಸಾರ್ವಜನಿಕರಿಗೆ ಅನುಕೂಲವಾಗಿರುವಂಥದ್ದು. ನಿಮಗೆ ಮತ್ತೊಂದು ನನ್ನ ಎಡಭಾಗದಲ್ಲಿ ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ತಮ್ಮ ಪಂಡಿತರಿಗೆ ಏನು ನಗದು ರೂಪದಲ್ಲಿ ಹಣವನ್ನು ನೀಡುತ್ತಿರುವಂತಹದ್ದು, ಅದರ ಜೊತೆಗೆ ದಾನದ ರೂಪದಲ್ಲಿ ಬಟ್ಟೆಗಳನ್ನು ಸಹಿತ ನೀಡುತ್ತಿರುವಂತಹದ್ದು. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಇದು ಎಷ್ಟು ವರ್ಷದಿಂದ ದಾನ ಮಾಡ್ತಾ ಇದ್ದೀರಿ ಏನಂತ? ಈಗ ಸುಮಾರು 30 ವರ್ಷಗಳಿಂದ ದಾನ ಮಾಡ್ಕೊತ ಬಂದಿದ್ದೀನಿ. ಪ್ರತಿ ವರ್ಷ 150 ಜನ ಪಂಡಿತರಿಗೆ, ಶಾಲಾ ಕಾಲೇಜುಗಳಿಗೆ, ದೇವಸ್ಥಾನಗಳಿಗೆ, ಹೀಗೆ ಎಲ್ಲ ಥರದ ದಾನಗಳನ್ನು ನಡೆಸ್ಕೊಂಡು ಬಂದಿದ್ದೀನಿ. ಅಲ್ಲ ಸರ್, ನೀವು ಆಸ್ತಿಯಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಈಗ ದಾನದ ರೂಪದಲ್ಲಿ ನೀಡ್ತಾ ಇದ್ದೀರಾ. ಆದರೆ ಈಗ ಕೆಲವೊಂದಿಷ್ಟು ಜನರು ಹೆಸರಿಗೆ ಮಾತ್ರ ದಾನ ನೀಡ್ತಾರೆ, ಆದರೆ ದಾನ ನೀಡಲು ಮುಂದೆ ಬರ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ನಾನು ಒಕ್ಕಲ್ತನದ ಕುಟುಂಬ ನಮ್ಮದು ಮೊದಲಿನಿಂದಲೂ. ಅದರಲ್ಲೇ ನಾನು ಉಳಿತಾಯ ಮಾಡಿ ಅದರಲ್ಲಿ ಒಂದು 40% ದಾನಕ್ಕೆ ಮೀಸಲಿಟ್ಟು ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೊಂಟಿದ್ದೀನಿ. ಇನ್ನೂ ಮುಂದೆ ಸಾಧ್ಯ ಆದರೆ ನಡೆಸ್ಕೊಂಡು ಎಲ್ಲಿವರೆಗೆ ನಡೀತದೆ ಅಲ್ಲಿವರೆಗೆ ನಡೆಸ್ಕೊಂಡು ಹೋಗ್ತದೆ. ಎಷ್ಟು ಲಕ್ಷದ ದಾನ ಮಾಡ್ತೀರಾ ಅಂತ ವರ್ಷಕ್ಕೆ? ಎಷ್ಟು ಲಕ್ಷ ಅಂತ ಏನಿಲ್ಲ, ಒಂದು 10 ಲಕ್ಷ ಆಗ್ಬೋದು, 15 ಆಗ್ಬೋದು, 20 ಆಗ್ಬೋದು. ಆಯಾ ವರ್ಷ ಮಿತಿ ಮೇಲೆ ಅದು ಆಗ್ತದೆ. ಈ ವರ್ಷ ಎಷ್ಟು ದಾನ ಮಾಡಿದ್ರಿ, ಯಾರ್ಯಾರಿಗೆ ದಾನ ಮಾಡಿದ್ರಿ ಅಂತ ಸರ್? ಸ್ಕೂಲ್ಗಳಿಗೆ ದಾನ ಮಾಡಿದ್ದೀನಿ ರೀ. ಅಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಇರ್ತೈತಿ, ನೌಕರರ ಪೇಮೆಂಟ್ ಆಗ್ತಿರಂಗಿಲ್ಲ, ಸ್ಕೂಲ್ ಮುಚ್ಚೋ ಸ್ಥಿತಿ ಒಳಗಿರ್ತಾವೆ, ಅಂಥವ್ರಿಗೆ ಮಾಡ್ತೀವಿ. ಶಿಕ್ಷಕರಿಗೆ ಪ್ರೋತ್ಸಾಹನ ಮಾಡ್ತೀವಿ. ಆಮೇಲೆ ದೇವಸ್ಥಾನ ಒಳಗೆ ಮಹಿಳಾ ಮಂಡಳ ಪೂಜಾ ಕಾರ್ಯಕ್ರಮಕ್ಕೆ ಅಂಥವ್ರಿಗೆ ಸಹಾಯ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಮಾಡ್ತೀವಿ. ಇಂಥದ್ದೆಲ್ಲ ಮಾಡ್ಕೋತ ನಾ ಕಾರ್ಯಕ್ರಮ ನಡೆಸ್ಕೊಂಡು ಹೊಂಟಿದ್ದೀನಿ. ಸರ್, ಎಲ್ಲರೂ ಅನ್ನದಾನ ಮಾಡಿದ್ದಾರೆ ನೋಡಿದ್ದೀವಿ, ಬಟ್ಟೆ ದಾನ ಮಾಡಿದ್ರು ನೋಡಿದ್ದೀವಿ. ಆದರೆ ನೀವು ಬಂಗಾರ ಬೆಳ್ಳಿಯನ್ನು ದಾನ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಎಷ್ಟೋ ಬಡ ಜನರಿಗೆ ಬಂಗಾರ ಅಂದರೆ ಒಂದು ಮರೀಚಿಕೆ. ಯಾಕೆಂದ್ರೆ ಒಂದು ಮುಗುಬಟ್ಟು ಹಾಕ್ಬೇಕಾದ್ರೂ ಅವ್ರಿಗೆ ಒಂದು ಗುಂಜು ಬಂಗಾರ ಇರೋಂಗಿಲ್ಲ. ಅಂಥ ಒಂದು ಹಾಕಿದ್ರೆ ನಾವು ಕೊಟ್ಟರೆ ಅವ್ರ ಖುಷಿಗೆ ಹೇಳ್ತಿರೋದು ಅದು. ಅದಕ್ಕೆ ಅಂಥ ಬಂಗಾರದ ದಾನ ಮಾಡ್ತೀವಿ, ಬೆಳ್ಳಿ ದಾನ ಮಾಡ್ತೀವಿ. ಶಾಲಾ ಮಕ್ಕಳಿಗೆ ಕಿವಿಯೋಲೆ, ಮೂಗುಬತ್ತಿ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ಕೊತ ಹೊಂಟಿದ್ವಿ. ಮಹಾವೀರ್ ಪಟ್ನಾಡ್ ಅವರಿಗೆ ಧರ್ಮಪತ್ನಿ ಕೂಡ ಸಾತಾಗಿದ್ದಾರೆ, ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನು ಹೇಳ್ತೀರಾ ದಾನದ ಬಗ್ಗೆ? ದಾನದಾಗ ಎಲ್ಲ ಶ್ರೇಷ್ಠ ಅಂದ್ರೆ ದಾನ ಐತ್ರಿ. ನಮ್ಮ ಧರ್ಮದಾಗ ದಾನ ಮಾಡೋದು ಇದೈತ್ರಿ. ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ಸಪೋರ್ಟ್ ಐತ್ರಿ. ಮಾಡಿಂದ ಚಲೋನ ಐತ್ರಿ. ಅದಕ್ಕೆ ನಾವು ಎಲ್ಲದಕ್ಕೆ ಸಾಯಿದೇವ್ರಿ. ಎಷ್ಟು ವರ್ಷದಿಂದ ದಾನ ಮಾಡ್ತಾ ಇದ್ದಾರೆ? 35 ವರ್ಷ ಆತ್ರಿ ಮಾಡ್ಕತ್ರಿ ನಾವು. ಹೇಗೆ ಅನಿಸ್ತಾ ಇದೆ? ನಮ್ಗೆ ಖುಷಿ ಆಗ್ತೈತ್ರಿ. ಈಗ ಸ್ಥಳೀಯರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ದಾನವನ್ನು ನಿಮ್ಮ ಗ್ರಾಮದಲ್ಲೇ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಇದು ಅವರು ಇಲ್ಲಿವರೆಗೂ ಸಾಕಷ್ಟು ಆ ಕಡೆ ಬೆಳಗಾವಿ ಜಿಲ್ಲೆ ಸಾಕಷ್ಟು ವಿದ್ಯಾಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟಿದ್ದರು. ನಮ್ಮ ವಿಶೇಷವಾಗಿ ನಮ್ಮ ಸ್ಕೂಲಿಗೂ ಸಹಿತ ಅವರು ಸಾಕಷ್ಟು ಸಹಾಯ ಮಾಡಿರೋದ್ರಿಂದ ನಾವು ಅವರಿಗೆ ಈ ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ನಮ್ಮ ಊರಲ್ಲಿ ಅವ್ರ ಇದನ್ನು ಮಾಡಲಿಕ್ಕೆ, ಅಂದರೆ ದಾನದ ಕಾರ್ಯಕ್ರಮ ಏರ್ಪಾಡು ಮಾಡಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿವು. ಅವರ ಸಹಾಯ ಸಹಕಾರ ನಮ್ಮಂಥ ಸಂಸ್ಥೆಗಳ ಜೊತೆಗೆ ನೂರಾರು ಸಂಸ್ಥೆಗಳಿಗೆ ಅಥಣಿ ಮತ್ತು ಕಾಗವಾಡ ಮತಕ್ಷೇತ್ರದಲ್ಲಿ ಆ ಶಿಕ್ಷಣ ಸಂಸ್ಥೆಗಳನ್ನ ಅವು ಬೆಳೆಸಲಿಕ್ಕೆ ಅವರು ಸಹಾಯ ಸಹಕಾರ ಅವ್ರದ್ದು ಯಾವತ್ತು ಐತಿ ಅಂತೇಳಿ ನನಗನ್ನಿಸ್ತದೆ. ನಿಮ್ಮ ಶಿಕ್ಷಣ ಸಂಸ್ಥೆಗೂ ಕೂಡ ದಾನ ಮಾಡಿದ್ರಂತೆ, ಎಷ್ಟು ದಾನ ಮಾಡಿದ್ದಾರೆ? ನಮ್ಮ ಶಿಕ್ಷಣ ಸಂಸ್ಥೆಗೂ ಸುಮಾರು ಒಂದು 50 ಲಕ್ಷವರೆಗೂ ಅವರು ದಾನ ಮಾಡಿದ್ದಾರೆ. ಆ ದಾನದಿಂದಲೇ ನಾವು ಇವತ್ತು ಆ ಸಂಸ್ಥೆ ಒಂದು ಯೋಗ್ಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಿಷ್ಟು ಏನು ಸ್ಥಳೀಯರ ಮಾತಾಗಿರುವಂಥದ್ದು. ದಾನ ಧರ್ಮದಲ್ಲಿ ಎತ್ತಿದ ಕೈಯಾಗಿರುವಂಥ ಮಹಾವೀರ್ ಪಟ್ನಾಡ್ ಅವರು ಪ್ರತಿ ಶಾಲೆಗಳಿಗೂ, ಅಂದರೆ ಕಷ್ಟದಲ್ಲಿರುವಂಥ ಶಾಲೆಗಳಿಗೆ ದಾನದ ರೂಪದಲ್ಲಿ ನೀಡ್ತಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.